ನಮಸ್ಕಾರ. ಇದೊಂದು ಕಿಚನ್ ಟಿಪ್ಪು. ಇದೇನಪ್ಪ ಅಂದರೆ ಸಾಂಬಾರಿಗೆ ಹಾಕೋ ಮಸಾಲ. ಇವತ್ತು ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಇತ್ತು, ಅದಕ್ಕೆ ಒಟ್ಟಿಗೆ ರುಬ್ಬಿ ಮಸಾಲನ ಇವತ್ತು ಮಾಡಬೇಕಾಗಿರೋ ಸಾಂಬಾರು ಮಸಾಲನ ಸ್ವಲ್ಪ ಜಾಸ್ತಿ ರುಬ್ಕೊಂಡಿದ್ದೆ, ಜಾಸ್ತಿ ಮಾಡಿದ್ದೆ. ಅದನ್ನು ಈಗ ಫ್ರೀಝರ್ನಲ್ಲಿ ನಾನು ಇಡಬೇಕು ಅಂದರೆ ಸಾಮಾನ್ಯ ಇದನ್ನು 15 ದಿವಸ ಇಡ್ಬೋದು. ಅದಕ್ಕೆ ನಾವು ಚೆನ್ನಾಗಿ ಕುದಿಸ್ಬೇಕು. ಇವಾಗ ನಾನು ಕುದಿಸಾಗೋಗಿದೆ, ಮೊದಲೇ ಮಾಡ್ಬೋದಿತ್ತು ವೀಡಿಯೋನ, ಮರ್ತೆ ನಾನು. ಇದೊಂದು ಒಳ್ಳೆಯ ಕಿಚನ್ ಟಿಪ್ಪು. ಈ ಥರ ಜಾಸ್ತಿ ಮನೇಲಿ ತೆಂಗಿನಕಾಯಿ ಇದ್ದಾಗ, ಅಥವಾ ಉದ್ಯೋಗಸ್ಥ ಮಹಿಳೆಯರು, ಅಥವಾ ಮಕ್ಕಳು ಅಡುಗೆ ಮಾಡ್ಕೊಳ್ಳೋಕೆ ಬರೋಲ್ಲ ಮಕ್ಕಳು ಬಂದಾಗ ಮಾಡಿಟ್ಟು ಹೋಗೋದಕ್ಕೆಲ್ಲ ಈ ರೀತಿ ಮಸಾಲೆ ನಾವು ಏನು ಹಾಕ್ತೀವೋ ಸಾಂಬಾರಿಗೆ, ಅಥವಾ ಸಾಗು ಮಸಾಲೆ ಇರ್ಬೋದು, ಸಾಂಬಾರು ಮಸಾಲೆ ಇರ್ಬೋದು, ಮಜ್ಜಿಗೆ ಹುಳಿ ಮಸಾಲೆ ಇರ್ಬೋದು, ಅಥವಾ ನಾವು ಬೇರೆ ಪಲ್ಯಕ್ಕೆ ಹಾಕೋ ಮಸಾಲೆ, ಈ ರೀತಿ ಮಾಡಿಬಿಟ್ಟು ಚೆನ್ನಾಗಿ ಕುದಿಸಿ ಅದನ್ನು ಫ್ರೀಝರ್ನಲ್ಲಿ ಹಾಕಿಡ್ಬೋದು. ಒಂದು ವಾರಕ್ಕಾದರೆ ಫ್ರಿಡ್ಜಲ್ಲಿ ಇಟ್ಕೋಬೋದು. ಇಲ್ಲಾಂದರೆ ಫ್ರೀಝರ್ನಲ್ಲಿ ಹಾಕಿಟ್ಬಿಟ್ರೆ ನೀವು ಎಷ್ಟು ಬೇಕೋ ಅಷ್ಟು ತರಕಾರಿನ ಬೇಯಿಸ್ಕೊಂಡು ಒಬ್ರಿಗೆ ಬೇಕಾದ್ರೆ ಒಬ್ರಿಗೆ, ಇಬ್ರಿಗೆ ಬೇಕಾದ್ರೆ ಇಬ್ಬರಿಗೆ ತೊಗೊಂಡು ಈ ಥರ ನೋಡಿ, ಎಷ್ಟು ಬೇಕೋ 1 ಸೌಟ್ ಬೇಕಾದರೆ 1 ಸೌಟು 2 ಸೌಟು 5 ನಿಮಿಷದಲ್ಲಿ ನಿಮಗೆ ಸಾಂಬಾರು ರೆಡಿ ಇರುತ್ತೆ. ನೋಡಿ ಮಾಡಿ. ಧನ್ಯವಾದ.